ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಮೂತ್ರಪಿಂಡ ತಜ್ಞರಾದ ಡಾಕ್ಟರ್ ರವೀಂದ್ರ ಮದರ್ಕಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸವಿತಾ ದೇಶ್ಮುಖ್. ಪ್ರಿಯ ಕೇಳುಗರೆ, ಎಲ್ಲರೂ ಆರೋಗ್ಯವಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ನೋಡಿ, ನಾವು ಆರೋಗ್ಯವಾಗಿ ಇರಬೇಕಾದ್ರೆ ನಮ್ಮ ದೇಹದಲ್ಲಿ 4 ಅಂಗಾಂಗಗಳು ಅತ್ಯಂತ ಸುಸ್ಥಿತಿಯಲ್ಲಿ ಇರಬೇಕು. ಅದರಲ್ಲಿ ಒಂದು ಕಿಡ್ನಿ ಅಂತ ನಾವು ಹೇಳಬಹುದು, ಮೂತ್ರಪಿಂಡ. ಈ ಮೂತ್ರಪಿಂಡವನ್ನು ನಾವು ಹೇಗೆ ಆರೋಗ್ಯಕರವಾಗಿ ಇಟ್ಕೊಳ್ಬಹುದು ಅನ್ನುವುದನ್ನು ತಿಳಿಸಿಕೊಡಲು ವಿಜಯಪುರದ ಅತ್ಯಂತ ಖ್ಯಾತ ಡಾಕ್ಟರ್ ಆದ ರವೀಂದ್ರ ಮದರ್ಕಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು 20 ವರ್ಷಗಳ ಅನುಭವ ಹೊಂದಿರುವ ಉತ್ಸಾಹಭರಿತ ವೈದ್ಯಕೀಯ ವೃತ್ತಿಪರ ಮತ್ತು ಉದ್ಯಮಿ ಅಂತ ಹೇಳಬಹುದು. ಇದುವರೆಗೆ 250ಕ್ಕೂ ಹೆಚ್ಚು ಮೂತ್ರಪಿಂಡ ಪ್ರತಿರೋಪಣೆ ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅನ್ನು ಮಾಡಿದ್ದಾರೆ ಅಂತ ಹೇಳಲು ಬಹಳ ಹೆಮ್ಮೆ ಅನಿಸ್ತದೆ. ಹಾಗೆ 28ಕ್ಕೂ ಹೆಚ್ಚು ರೀನಲ್ ಟ್ರಾನ್ಸ್ಪ್ಲಾಂಟ್ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಇವರು ಯಶೋಧ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದು 2500ಕ್ಕೂ ಹೆಚ್ಚು ವಿಐ ಪಿಸ್ಟುಲ್ ಸೃಷ್ಟಿ ಮತ್ತು ಚಿಕಿತ್ಸೆಗಳು ಮಾಡಿದ್ದಾರೆ. ಹಾಗೆ ಸಿಎಪಿಡಿ ಮತ್ತು ಎಪಿಡಿ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಕ್ರಿಟಿಕಲ್ ಕೇರ್ ನೆಫ್ರಾಲಜಿ ಕ್ಷೇತ್ರದಲ್ಲೂ ಪರಿಣಿತಿಯನ್ನು ಹೊಂದಿದ್ದಾರೆ. ಹಾಗೆ 20 ವರ್ಷಗಳಲ್ಲಿ 3,50,000ಕ್ಕೂ ಹೆಚ್ಚು ರೋಗಿಗಳನ್ನು ಚಿಕಿತ್ಸೆ ಮಾಡಿದಂತ ವಿಖ್ಯಾತ ಡಾಕ್ಟರ್ ಸ್ಟುಡಿಯೋಗೆ ಆಗಮಿಸಿದ್ದಾರೆ. ಬನ್ನಿ ಅವರನ್ನು ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ ಮೇಡಮ್. ಡಾಕ್ಟ್ರೇ, ಇವತ್ತು ಕಿಡ್ನಿ ಡೇ ನಾವು ಆಚರಿಸ್ತಾ ಇದ್ದೀವಿ. ಈ ವಿಶೇಷ ದಿನದಂದು ನೀವು ಆಗಮಿಸಿದರೆ ನಮಗೆ ಬಹಳ ಸಂತೋಷ ತಂದಿದೆ. ಮುಖ್ಯವಾಗಿ ಮೊದಲನೇ ಪ್ರಶ್ನೆ ನಾನು ಕೇಳೋದು ಅಂದರೆ, ಈ ಕಿಡ್ನಿ ಕೆಲಸ ಹೇಗೆ ಮಾಡ್ತದೆ ನಮ್ಮ ದೇಹದಲ್ಲಿ ಅಂತ ಹೇಳಬೇಕು. ಓಕೆ, ನಮಸ್ಕಾರ. ಎಲ್ರಿಗೂ ಗೊತ್ತಿದ್ದ ಹಾಗೆ ಮಾರ್ಚ್ 2ನೇ ಗುರುವಾರ ನಾವು ಪ್ರತಿ ವರ್ಷ ವರ್ಲ್ಡ್ ಕಿಡ್ನಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಮತ್ತು ಪೂರ್ಣ ವರ್ಷ ನಾವು ಕಿಡ್ನಿ ರೋಗದ ಬಗ್ಗೆ ಜನರಲ್ಲಿ ತಿಳುವಳಿಕೆ ಮೂಡಿಸಲಿಕ್ಕೆ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ನಾವು ಯಶೋಧ ಆಸ್ಪತ್ರೆ ವತಿಯಿಂದ ಲಾಸ್ಟ್ 15 ವರ್ಷಗಳಿಂದ ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಮತ್ತು ಮೇಡಮ್ ಕೇಳಿದ ಹಾಗೆ ಭಾಳಷ್ಟು ಜನರು ಇತ್ತೀಚಲಾಗಿ ಕಿಡ್ನಿ ರೋಗದಿಂದ ಸಮಸ್ಯೆಯನ್ನು ಬಳಲ್ತಾ ಇದ್ದಾರೆ. ಅದಕ್ಕೆ ನಾವು ಕಿಡ್ನಿಯ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿದೆ. ನಮ್ಮ ದೇಹದಲ್ಲಿ ಸರ್ವೇ ಸಾಮಾನ್ಯ 2 ಕಿಡ್ನಿಗಳಿರ್ತವೆ. ಅವು ನಮ್ಮ ಫಿಸ್ಟ್ ಸೈಜ್ ಅಂತೀವಿ, ಅಂದರೆ ನಮ್ಮ ಮುಷ್ಟಿ ಸೈಜು ಅರೌಂಡ್ 9 to 12 ಸೆಂಟಿಮೀಟರ್ ಲೆಂತಲ್ಲಿ ನಮ್ಮ ಕಿಬ್ಬೊಟ್ಟೆ ಭಾಗದಲ್ಲಿ ಹಿಂದಿನ ಭಾಗದಲ್ಲಿ ಇರ್ತವೆ. ಅವು ಕಂಟಿನ್ಯೂಸ್ 24 ತಾಸು ಬ್ಲಡ್ಡನ್ನು ಫಿಲ್ಟರ್ ಮಾಡಿ ಯೂರಿನ್ ತಯಾರು ಮಾಡ್ತಿರ್ತವೆ. ಅಂದರೆ ದೇಹದಿಂದ ತಯಾರಾಗುವಂಥ ಎಲ್ಲ ಲಿಕ್ವಿಡ್ ವೇಸ್ಟನ್ನು ಕಿಡ್ನಿಯಿಂದ ಹೊರಗಾಗ್ತೈತಿ. ಅಂದರೆ ಕಿಡ್ನಿ ನಮ್ಮ ದೇಹದಿಂದ ಹೊಲಸು ಹೊರಗಾಕೋದು ಜೊತೆಗೇ ಭಾಳಷ್ಟು ಕೆಲಸ ಮಾಡ್ತಿರ್ತದೆ. ಒಂದು, ನಮ್ಮ ದೇಹದಲ್ಲಿರುವ ಕೆಂಪು ರಕ್ತ ಕಣಗಳು ಅಂದರೆ ಹಿಮೋಗ್ಲೋಬಿನ್ ಮೇಂಟೈನ್ ಮಾಡಲಿಕ್ಕೂ ಸಹಿತ ಕಿಡ್ನಿ ನಾರ್ಮಲ್ ಇರೋದು ಭಾಳ ಮುಖ್ಯ ಇದೆ. ಮತ್ತು ನಮ್ಮ ಎಲುಬುಗಳು ಗಟ್ಟಿಯಾಗಿರ್ಬೇಕಂದ್ರೆ ಕ್ಯಾಲ್ಸಿಯಂ ಫಾಸ್ಫರಸ್ಸು ನಮ್ಮ ದೇಹದಲ್ಲಿ ಸಮತೋಲನವಾಗಿರ್ಬೇಕಂದ್ರೆ ಕಿಡ್ನಿ ಕೆಲಸ ಸರಿಯಾಗಿ ಮಾಡಬೇಕಾಗ್ತೈತಿ. ಮತ್ತು ನಮ್ಮ ದೇಹದಲ್ಲಿರೋದು ಬ್ಲಡ್ ಪ್ರೆಷರ್ ಮೇಂಟೈನ್ ಮಾಡಲಿಕ್ಕೂ ಸಹಿತ ಕಿಡ್ನಿ ಭಾಳ ಮುಖ್ಯ. ಮತ್ತು ನಿಮಗೆಲ್ಲರೂ ಗೊತ್ತಿದ್ದ ಹಾಗೆ ಕಿಡ್ನಿ ಫೇಲ್ಯೂರ್ ಆದಾಗ ಹಾಲು ಬಾವು ಅಂತ ಬರ್ತೀರಿ. ಅಂದರೆ ಕಿಡ್ನಿ ನಾರ್ಮಲಿ ನಮ್ಮ ದೇಹಕ್ಕೆ ಎಷ್ಟು ನೀರು ಉಪ್ಪು ಬೇಕಂತ ಹಿಡ್ಕೊಂಡು ಉಳಿದು ಎಕ್ಸ್ಟ್ರಾ ತೊಗೊಂಡ್ರೆ ಕಡಿಮೆ ತೊಗೊಂಡ್ರೆ ಅದನ್ನು ಮೇಂಟೈನ್ ಮಾಡೋದು ಸಹಿತ ಕಿಡ್ನಿ ಇದು ಬಹಳ ಇಂಪಾರ್ಟೆಂಟ್ ಕಿಡ್ನಿ ಫಂಕ್ಷನ್ಸ್, ಕಿಡ್ನಿಯ ಕೆಲಸಗಳು ಅಂತ ಹೇಳಿದ್ರಿ. ಡಾಕ್ಟ್ರೇ, ಇತ್ತೀಚಿನ ದಿನಗಳಲ್ಲಿ ಕಿಡ್ನಿ ರೋಗಗಳು ಬಹಳ ಹೆಚ್ಚಾಗ್ತಾ ಇವೆ. ಎಲ್ಲಿ ನೋಡಿದ್ರಲ್ಲೋ ಅದು ಕಾಣಿಸ್ತದೆ. ಅದಕ್ಕೆ ಪ್ರಮುಖವಾದ ಕಾರಣಗಳು ಏನು ಅಂತೀರಾ? ಓಕೆ, ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಯಾಕಂದರೆ 10, 15, 20 ವರ್ಷದಿಂದನೂ ಈ ಕಿಡ್ನಿ ಸಮಸ್ಯೆ ಇರ್ತಿದ್ದು. ಬಟ್ ಇವತ್ತಿನ ಮಟ್ಟದಲ್ಲಿ ಯಾಕೆ ಜಾಸ್ತಿ ಆಗಿದೆ? ಇದಕ್ಕೆ ಮುಖ್ಯ ಕಾರಣ ನಮ್ಮ ಜೀವನ ಶೈಲಿ. ಈಗ ತಮಗೆಲ್ಲರೂ ಗೊತ್ತಿದ್ದ ಹಾಗೆ ಇವತ್ತು ಶುಗರು, BP ಮತ್ತು ಒಬೆಸಿಟಿ ಬೊಜ್ಜು ಸಾಕಷ್ಟು ಜಗತ್ತಿನಾದ್ಯಂತ ಮತ್ತು ನಮ್ಮ ದೇಶದಲ್ಲಿ ಸಹಿತ ಜಾಸ್ತಿ ಆಗ್ತಾ ಇದೆ. ಮುಖ್ಯ ಕಾರಣ ಕಿಡ್ನಿ ಫೇಲ್ಯೂರಿಗೆ ಶುಗರು, ಅನ್ಕಂಟ್ರೋಲ್ ಶುಗರ್ ಟ್ರೀಟ್ಮೆಂಟ್ ಸರಿ ತೊಗೊಳ್ಳೋದಕ್ಕೆ ಮತ್ತು ಬ್ಲಡ್ ಪ್ರೆಷರ್ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಳ್ಳೋದಕ್ಕೆ ಮತ್ತು ಒಬೆಸಿಟಿ ಅಂತೀವಿ. ಇವು ಅಲ್ಲದೇನೂ ಸಹಿತ ಮುಖ್ಯವಾಗಿ ನಮ್ಮಲ್ಲಿ ಕಾಣೋದು ಸ್ಟೋನ್ ಸಹಿತ. ರಿಪೀಟೆಡ್ ಆಗಿ ಸ್ಟೋನ್ ಆಗಿ ಅವರು ಟ್ರೀಟ್ಮೆಂಟ್ ಸರಿ ತೊಗೊಳ್ಳಂದ್ರೂ ಸಹಿತ ಕಿಡ್ನಿ ಪ್ರಾಬ್ಲಮ್ ಆಗ್ತದೆ. 5ನೇದು ಯೂರಿನ್ ಇನ್ಫೆಕ್ಷನ್ನು. 6ನೇ ಕಾರಣ ಕಿಡ್ನಿ ಸಮಸ್ಯೆಗೆ ಏನಪ್ಪ ಅಂದರೆ ಆನುವಂಶಿಕ ಅಂತೀವಿ. ಅಂದರೆ ಮನೆಯಲ್ಲಿ ಯಾರಿಗಾದರೂ ಕಿಡ್ನಿ ಸಮಸ್ಯೆ ಇದ್ದರೆ ಅದು ಸಣ್ಣವರಿದ್ದಾಗ ಬಂದು ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸ್ ಇರ್ತೈತಿ. ಬಟ್ ಬಹಳ ಮುಖ್ಯವಾಗಿರೋದು ಇವತ್ತಿನ ದಿವಸ ನಾವು ಡೇ ಟು ಡೇ ಚಾಲೆಂಜ್ ಅಂದರೆ ಡಯಾಬಿಟಿಸು, ಹೈಪರ್ ಟೆನ್ಷನು, ಒಬೆಸಿಟಿ. ಸರಿ ಡಾಕ್ಟ್ರೇ, ಹಾಗಿದ್ರೆ ಈ ಆರಂಭದ ಲಕ್ಷಣಗಳು ಯಾವುವು ಅಂತ ಅಂತೀರಿ ಈ ರೋಗಗಳು ಕಾಣಿಸ್ಕೊಳ್ಬೇಕಾದ್ರೆ? ಅದೇ ಇನ್ನೊಂದು ಮುಖ್ಯ ಕಿಡ್ನಿ ರೋಗದಲ್ಲಿ ಪ್ರಾಬ್ಲಮ್ ನಮ್ಗೆ ಡಾಕ್ಟರ್ಸಿಗೆ ಮತ್ತು ಜನರಿಗೆ ತೊಂದರೆ ಆಗೋದೇನಪ್ಪ ಅಂದರೆ ಕಿಡ್ನಿ ರೋಗ ಬೇಗ ಪತ್ತೆ ಆಗೋದಿಲ್ಲ. ಯಾಕಂತಂದರೆ ನಮ್ಮ ದೇಹದಲ್ಲಿ 2 ಕಿಡ್ನಿಗಳು ಇರೋದ್ರಿಂದ ಡೇ ಟು ಡೇ 100% ಕೆಲಸ ಮಾಡ್ತಿರ್ತವೆ. ಬಟ್ ಮೋರ್ ದೆನ್ 50% ಫೇಲ್ಯೂರ್ ಆಗುವವರೆಗೂ ಸಹಿತ ಯಾವುದೇ ಲಕ್ಷಣಗಳು ಬರೋಂಗಿಲ್ಲ. ಯಾಕಂದ್ರೆ ಬಾಡಿ ಲೋಡ್ ತೊಗೋತಾ ಇರ್ತೈತಿ, ಅದು ಕಂಪೆನ್ಸೇಟ್ ಮಾಡ್ತಿರ್ತವೆ. ಅದಕ್ಕೆ ನಾವು ಕಿಡ್ನಿ ರೋಗವನ್ನು ಪತ್ತೆ ಬೇಗ ಹಚ್ಚಬೇಕಂದ್ರೆ ನಾವಾಗಿ
ಯಾರಲ್ಲಿ ಕಿಡ್ನಿ ರೋಗ ಬರ್ತದೆ ಅಂತ ತಿಳ್ಕೊಂಡು ಅವರಲ್ಲಿ ಚೆಕ್ ಮಾಡ್ತಾ ಇರೋದು ಒಂದು ಮುಖ್ಯ. ಬಟ್ ಸಿಮ್ಟಮ್ಸ್ ಸಹ ತೋರಿಸ್ತೈತಿ, ಬಟ್ ಲೇಟ್ ತೋರಿಸ್ತೈತಿ. ಏನು ಸಿಮ್ಟಮ್ಸಪ್ಪ ಅಂತಂದರೆ ಮೇನ್ ಬಿ ಪಿ ಜಾಸ್ತಿ ಆಗೋದು. ನಾರ್ಮಲಿ ಫಾರ್ ಎಕ್ಸಾಂಪಲ್ ಒಬ್ಬರು ಬಿ ಪಿ ಇದ್ದವ್ರಿಗೆ ಒಂದು ಗುಳಿಗೆ ತೊಗೊಂಡು ಕಂಟ್ರೋಲ್ ಇರ್ತೈತಿ, ಸಡನ್ನಾಗಿ ಬಿ ಪಿ ಜಾಸ್ತಿ ಆಗ್ತೈತಿ, ಅವಾಗ ಕಿಡ್ನಿ ಸಮಸ್ಯೆ ಬಂದಿರುತ್ತೆ ಅಂತ ತಿಳ್ಕೊಬೇಕಾಗ್ತೈತಿ. ಈಗ ಶುಗರ್ ನಾರ್ಮಲಾಗಿ ಒಂದು ಗುಳಿಗೆಲೆ ಕಂಟ್ರೋಲ್ ಇರ್ತೈತಿ, ಸಡನ್ನಾಗಿ ಲೋ ಆಗಕ್ಕೆ ಚಾಲೂ ಆಗ್ತೈತಿ ನಾರ್ಮಲ್ ಊಟ ಮಾಡಿದ್ರು ಸಹಿತ. ಮತ್ತು ಕಾಲು ಬಾವು ಬಂದರೆ, ಮತ್ತು ಊಟ ಹೋಗಲಿಲ್ಲ, ಒಳ್ಳೊಳ್ಳೆ ಎಸಿಡಿಟಿ ಪ್ರಾಬ್ಲಮ್ ಆಗ್ತಿದ್ರು ಸಹಿತ ಇವು ಅರ್ಲಿ ಕಿಡ್ನಿ ಲಕ್ಷಣಗಳು. ಬಟ್ ಇಂಪಾರ್ಟೆಂಟ್ ಹಿಮೋಗ್ಲೋಬಿನ್ ಲೋ ಆಗ್ತಿದ್ರು ಸಹಿತ ನಾವು ಕಿಡ್ನಿ ಲಕ್ಷಣ ಅಂತ ತಿಳ್ಕೊಬೇಕಾಗ್ತೈತಿ. ಸರಿ ಡಾಕ್ಟ್ರೆ, ಹಾಗಿದ್ರೆ ಲಕ್ಷಣಗಳು ಕಂಡ ತಕ್ಷಣ ನಾವು ಹೇಗೆ ದಿನನಿತ್ಯದಲ್ಲಿ ಆ ಜೀವನ ಶೈಲಿಯನ್ನು ಹೇಗೆ ಬದಲಿಸ್ಕೋಬೇಕು ಅಂತೀರಾ? ಓಕೆ, ಈಗ ಕಿಡ್ನಿ ರೋಗ ಹೇಗೆ ಬರುತ್ತೆ ಅಂತ ಮೇಡಮ್ ಕೇಳಿದರು, ಲಕ್ಷಣಗಳು ಕೇಳಿದರು. ಈಗ ಕಿಡ್ನಿ ರೋಗ ಬರದಂತೆ ನಾವು ಹೇಗೆ ಇರಬೇಕು ಅಂತ ಮೇಡಮ್ ಕೇಳ್ತಾ ಇದ್ದಾರೆ. ಯಾಕೆ ಇದು ಭಾಳ ಮುಖ್ಯ. ಯಾಕಂದ್ರೆ ಬರದಂತೆ ನೋಡ್ಕೊಳ್ಳೋದು ಬಹಳ ಇಷ್ಟ. ಬಂದ ಮೇಲೆ ಸಾಕಷ್ಟು ನಮಗೆ ತೊಂದರೆಗಳಿರ್ತವೆ. ಕಿಡ್ನಿ ರೋಗ ಬರದಂತೆ ನಾವು ಇರಬೇಕಪ್ಪ ಅಂದರೆ ಜೀವನ ಶೈಲಿ ಬಹಳ ಮುಖ್ಯ. ಯಾಕೆ ಇತ್ತಿನ ಜೀವನದ ಶೈಲಿ ಅಂದರೆ ಆಧುನಿಕ ಜೀವನದಲ್ಲಿ ನಮ್ಮದು ರಭಸದಲ್ಲಿ ನಾವು ನಮ್ಮ ಕೆಲವೊಂದುಗಳನ್ನು ತಪ್ಪು ಮಾಡ್ತಾ ಇರ್ತೀವಿ. ಒಂದು ಸ್ಟ್ರೆಸ್ಸು, ಸೆಕೆಂಡು ಟೈಮಿಂಗ್ ಆಫ್ ದಿ ಫುಡ್ಡು, ನೀರು ಸರಿಯಾಗಿ ಕುಡಿಯೋಂಗಿಲ್ಲ ನಾವು. ಅಂದರೆ ಮೇನ್ ನಾವು ಶುಗರ್ ಬಿ ಪಿ ಒಬೆಸಿಟಿ ಬರಲಾರ್ದಂಗೆ ನೋಡ್ಕೊಳ್ಬೇಕಂತಂದ್ರೆ ನಾವು ಮೈಂಡ್ ಫುಡ್ ಆ್ಯಂಡ್ ಆ್ಯಕ್ಟಿವಿಟಿ ಅಂತೀವಿ. ಅಂದರೆ ಮನಸ್ಸು, ವ್ಯಾಯಾಮ ಮತ್ತು ಊಟದ ಕಡೆ ಲಕ್ಷ್ಯ ಇರಬೇಕಾಗ್ತೈತಿ. ಸರಿ ಡಾಕ್ಟ್ರೆ, ಈಗ ನೀವು ನೀರು ಕುಡಿಬೇಕು ಅಂದ್ರಿ, ಅದು ದಿನಕ್ಕೆ ಎಷ್ಟು ಕುಡಿಬೇಕು? ಯಾಕಂದರೆ ಸರ್ವಸಾಮಾನ್ಯವಾಗಿ ನಮ್ಗೆ ಹೇಳ್ತಾರೆ ಕಿಡ್ನಿ ಪ್ರಾಬ್ಲಮ್ ಅಂದರೆ ನೀವು ನೀರು ಕುಡಿತಾ ಇರಿ ಅಂತ. ಅದು ಎಷ್ಟು ನೀರು ಕುಡಿಬೇಕು ಅಂತ? ಇದು ಬಹಳ ಮುಖ್ಯ ಪ್ರಶ್ನೆ. ಯಾಕಂತಂದರೆ ನಮ್ಮ ದೇಹದಲ್ಲಿ ತಯಾರಾಗುವಂಥ ಎಲ್ಲ ಹೊಲಸುಗಳು ಕಿಡ್ನಿ ಮುಖಾಂತರ ಹೋಗಬೇಕಾಗುತ್ತೆ. ಲಿಕ್ವಿಡ್ ವೇಸ್ಟ್ ಅಂತೀವಿ. ಸಾಲಿಡ್ ವೇಸ್ಟ್ ಸಂಡಾಸ್ ಮುಖಾಂತರ ಹೋಗ್ತಿರ್ತದೆ ಲಿವರಿಂದ. ಆಮೇಲೆ ಲಿಕ್ವಿಡ್ ವೇಸ್ಟು ಕಿಡ್ನಿ ಮುಖಾಂತರ ಹೋಗಲೇಬೇಕಾಗುತ್ತೆ. ಯಾವುದೇ ಒಂದು ಹೊಲಸು ಕಿಡ್ನಿ ಮುಖಾಂತರ ಹೋಗ್ಬೇಕಂದ್ರೆ ಅದಕ್ಕೂ ಪ್ರೆಷರ್ ಬೇಕಾಗುತ್ತೆ. ಅದಕ್ಕೆ ನಾವು ಅಡೆಕ್ವೇಟ್ ವಾಟರ್ ತೊಗೊಳ್ಳಿಲ್ಲ ಅಂತಂದರೆ ಅದು ಕಾನ್ಸಂಟ್ರೇಟ್ ಆಗಿ ಬಾಡಿಯಲ್ಲೇ ಉಳ್ಕೊತೈತಿ, ಕಾಮನ್ನಾಗಿ ಸ್ಟೋನ್ ಆಗ್ತಿರ್ತವೆ. ಅದಕ್ಕೆ ನಾರ್ಮಲಾಗಿ ನಾವು ಅಟ್ಲೀಸ್ಟ್ 2.5-3 ಲೀಟರ್ ನೀರು ಕುಡಿಲೇಬೇಕು. ಬಟ್ ಇದಕ್ಕೆ ಸಿಂಪಲ್ಲಾಗಿ ಒಂದು ಇಂಡೆಕ್ಸ್ ನಾನು ಹೇಳ್ಬೇಕಂತಂದರೆ ನಮ್ಮ ಯೂರಿನ್ ಕಲರು ತಿಳಿ ನೀರು ಲೈಟ್ ಎಲ್ಲೋ ಅಂತೀವಿ, ಅದು ಬಹಳ ಕಾನ್ಸಂಟ್ರೇಟೆಡ್ ಅಂದರೆ ಕಲರ್ಡ್ ಕಾಣ್ತಿತ್ತಪ್ಪ ಅಂದ್ರೆ ನಮ್ಮ ನೀರು ಸಫಿಷಿಯೆಂಟ್ ಇಲ್ಲ ಅಂತ. ಮತ್ತೆ ನಾವು ಬಾಯಾರಿಕೆ ಆದಮೇಲೆ ನೀರು ಕುಡಿತಾ ಇದೀವಿ ಅಂದರೆ ನಾವು ಕಡಿಮೆ ಕುಡಿತಾ ಇದೀವಿ ಅಂತ ತಿಳ್ಕೊಬೇಕು. ಅಂದರೆ ಬಟ್ ಆನ್ ಎನ್ ಎವರೇಜ್ 2.5-3 ಲೀಟ್ರು, ಅಂದರೆ ಸುಮಾರು 2-3 ಲೀಟರ್. ಒಂದು ವೇಳೆ ನಾವು ಸ್ವಲ್ಪ ಹೆಚ್ಚಿಗೆ ನೀರು ಕುಡಿತಾರೆ, ಅದು ಕಿಡ್ನಿ ಮೇಲೆ ಏನಾರ ಪರಿಣಾಮ ಆಗ್ತದಾ? ಇದು ಒಳ್ಳೆಯ ಪ್ರಶ್ನೆ. ಎಸ್, ಇದು ನಾವು ಡೇ ಟೈಮಲ್ಲಿ ಜಾಸ್ತಿ ನೀರು ಕುಡಿದ್ರಿಂದ ಏನೂ ಪ್ರಾಬ್ಲಮ್ ಬರೋಂಗಿಲ್ಲ. ಎಕ್ಸ್ಟ್ರಾ ನೀರು ಕುಡಿದ್ರೆ ಯೂರಿನ್ ಮುಖಾಂತರ 1-2 ಸಲ ಯೂರಿನ್ ಎಕ್ಸ್ಟ್ರಾ ಹೋಗಬೇಕಾಗುತ್ತೆ. ಬಟ್ ಕುಡಿ ಅಂತ ಅಂದ್ಕೊಳ್ಳಿ ಕೆಲವೊಬ್ಬರೆಲ್ಲ ರಾತ್ರಿ ಇಡೀ ಕುಡಿತಾರೆ. ಅಂದರೆ ಜಾಸ್ತಿ ಸಾಯಂಕಾಲ ಆದಮೇಲೆ ಕುಡಿದ್ರಿಂದ, ಎಸ್ಪೆಷಲಿ ಶುಗರ್ ಇದ್ದವರು, ಬಿ ಪಿ ಇದ್ದವರು, ಓಲ್ಡ್ ಏಜ್ ಇದ್ದವರು ಈವ್ನಿಂಗ್ ಆದಮೇಲೆ ಜಾಸ್ತಿ ನೀರು ಕುಡಿಲೇಬಾರ್ದು. ಯಾಕಂತಂದ್ರೆ ಅದು ನೀರು ಜಾಸ್ತಿ ಕುಡಿದ್ರಿಂದ ರಾತ್ರಿ ಟೈಮಲ್ಲಿ ಯೂರಿನ್ ಜಾಸ್ತಿ ಆಯ್ತಂದ್ರೆ ಕಾಲ್ಮಡಿ ಚೀಲದ ಸಮಸ್ಯೆಗಳು ಬರ್ತಾವೆ. ಅಂದರೆ ಕಾಲ್ಮಡಿ ಚೀಲ ಹಿಗ್ಗಿ ಯೂರಿನ್ ಇನ್ಫೆಕ್ಷನ್ ಆಗ್ತಿರ್ತವೆ, ಮುಂದೆ ಪ್ರಾಬ್ಲಮ್ ಬರ್ತಿರ್ತವೆ. ಅದಕ್ಕೆ ಡೇ ಟೈಮ್ ಜಾಸ್ತಿ ನೀರು ಕುಡಿಬೇಕು, ಸಂಜೆ ಆದಮೇಲೆ ಭಾಳ ಕುಡಿಬಾರ್ದು ಅಂತ ಇಂಪಾರ್ಟೆಂಟ್. ನೀರು ಎಷ್ಟು ಕುಡಿಬೇಕು ಅಷ್ಟೇ ಕುಡಿಬೇಕು, ಅತಿ ಆಗಬಾರ್ದು ಅಂತ ಹೇಳ್ತಾ ಇದ್ದೀರಾ ಡಾಕ್ಟ್ರೆ. ಹಾಗೆ ಇನ್ನೊಂದು ನಾನು ಎಲ್ಲ ಕೇಳ್ತಾ ಇರ್ತೀನಿ, ಪೇನ್ ಕಿಲ್ಲರ್ಸ್ ತಗೊಳ್ಬೇಡಿ, ಹೆಚ್ಚಿಗೆ ತಗೊಂಡ್ರೆ ಕಿಡ್ನಿ ಮೇಲೆ ಕಿಡ್ನಿ ಇಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದು ಎಷ್ಟು? ಬಹಳ ಮುಖ್ಯ ಪ್ರಶ್ನೆ ಕೇಳಿದ್ರಿ ಮೇಡಮ್ ನೀವು. ಶುಗರ್, ಬಿ ಪಿ ಮತ್ತು ಒಬೆಸಿಟಿ ಆದಮೇಲೆ ಸ್ಟೋನ್ ಬಿಟ್ಟರೆ ಕಿಡ್ನಿ ಅಂದರೆ ಪೇನ್ ಕಿಲ್ಲರ್ ಡ್ರಗ್ ಸೈಡ್ ಎಫೆಕ್ಟಿಂದನೇ ಕಿಡ್ನಿ ಪ್ರಾಬ್ಲಮ್ ಭಾಳಷ್ಟು ಆಗ್ತಾಯಿದೆ. ಈಗ ನಿಮಗೆಲ್ಲರೂ ಗೊತ್ತಿದ್ದಾಗೆ ನಾನು ಹೇಳ್ತಾ ಇದ್ದೀನಿ, ಏನೇ ನಾವು ಬಾಡಿಯಲ್ಲಿ ತೊಗೊಂಡ್ರೆ ಲಿಕ್ವಿಡ್ ವೇಸ್ಟು ಕಿಡ್ನಿ ಮುಖಾಂತರನೇ ಹೋಗಬೇಕು. ಅಂದರೆ ಯಾವುದೇ ಮೆಡಿಸಿನ್ ತೊಗೊಂಡ್ರೆ ಅದು ಸಂಡಾಸಲ್ಲಿ ಹೋಗಬೇಕು, ಇಲ್ಲಕ್ಕೆ ಯೂರಿನಲ್ಲಿ ಹೋಗಬೇಕು. ಈಗ ನಾವು ಜಾಸ್ತಿ ಎಸ್ಪೆಷಲಿ ಪೇನ್ ಕಿಲ್ಲರ್ ತೊಗೊಳ್ಳೋದ್ರಿಂದ ಕಿಡ್ನಿ ಸಮಸ್ಯೆ ಬಹಳ ಕಾಮನ್ ಆಗಿ ಬರ್ತೈತಿ. ಆದರೆ ಡಾಕ್ಟ್ರು ಯಾವಾಗಾದರೂ ನಮ್ಗೆ ತೊಂದರೆ ಇದ್ದಾಗ ಕೊಡೋದು 4 days 5 days ತೊಗೊಳ್ಳೋದು ಬೇರೆ. ನಾವು ಪೇನ್ ಕಡಿಮೆ ಆಗಿದೆ ಅಂತ ತಿಳ್ಕೊಂಡು ಹಾಗೆ ನಾವು ಓವರ್ ದಿ ಕೌಂಟರ್ ಮೆಡಿಕೇಶನ್ಸ್ ತೊಗೊಳ್ಳೋದ್ರಿಂದ ಬಹಳಷ್ಟು ಕಿಡ್ನಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ವಿ. ಒಬ್ಬ ಪೇಷಂಟ್ ಬಂದಿದ್ದ, ಇಂಜಿನಿಯರು, ಸೌದಿ ಅರೇಬಿಯಾದಲ್ಲಿ ವರ್ಕ್ ಮಾಡ್ತಾನೆ. ಅವನಿಗೆ ಜಾಯಿಂಟ್ ಪೇನ್ ಆಗೋದ್ರಿಂದ ಒಂದ್ಸಲ ಮೆಡಿಸಿನ್ ಕೊಟ್ಟಿದ್ದಾರೆ, 4 ವರ್ಷದಿಂದ ಪೇನ್ ತೊಗೊಳ್ತಾ ಇದ್ದಾನೆ. ನಿನ್ನೆ ನೋಡಿದರೆ ಡಯಾಲಿಸ್ ಸ್ಟೇಜಿಗೆ ಬಂದಿದ್ದಾನೆ ಅವನು. ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಅವನಿಗೆ, ಒಂದೇ ಪೇನ್ ಕಿಲ್ಲರ್ ಕಂಟಿನ್ಯೂಸ್ ಆಗಿ ತೊಗೋತಾ ಇರೋದು. ಅದಕ್ಕೆ ಯಾವುದೇ ಮೆಡಿಸಿನ್ನು ಸೇಫ್ ಅಲ್ಲ. ನಾವು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಪ್ರಕಾರ ಎಷ್ಟು ನೆಸೆಸಿಟಿ ಇದೆ ಅಷ್ಟೇ ತಗೊಳ್ಳೋದು ಬಹಳ ಮುಖ್ಯ. ಈ ಸಾಮಾನ್ಯ ಜ್ಞಾನ ಎಲ್ಲರಿಗೆ ಬೇಕೇ ಬೇಕು ಅಂತ ಹೇಳ್ತಾ ಇದ್ದೀರಾ. ಹಾಗಿದ್ರೆ ಇದನ್ನು ಪತ್ತೆ ಹಚ್ಚುವ ಸಲುವಾಗಿ ಯಾವ ಪರೀಕ್ಷೆಗಳನ್ನು ಒಳಪಡಬೇಕಾಗ್ತದೆ ಅಂತ? ಓಕೆ, ಫಸ್ಟ್ ಇಂಪಾರ್ಟೆಂಟು ಬ್ಲಡ್ ಪ್ರೆಷರು. ಬಿ ಪಿ ನಾರ್ಮಲ್ ಇದ್ದರೆ ಯೂಶಲಿ ಕಿಡ್ನಿ ಸಮಸ್ಯೆ ಇರೋಂಗಿಲ್ಲ. ನೆಕ್ಸ್ಟ್ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡ್ತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಗೋಲ್ಡನ್ ಟೆಸ್ಟ್ ಅಂದರೆ ಕಿಡ್ನಿ ಟೆಸ್ಟ್ ನಾವು ಮಾಡೋದಂತಂದ್ರೆ ಇಂಪಾರ್ಟೆಂಟ್ ಸೀರಮ್ ಕ್ರಿಯಾಟಿನಿನ್ ಅಂತ ಮಾಡ್ತೀವಿ. ನಾರ್ಮಲಿ ಸೀರಮ್ ಕ್ರಿಯಾಟಿನಿನ್ ಅಂದರೆ ಇದು ಮಜಲಿಂದ ನಮ್ಮ ಬಾಡಿಯಲ್ಲಿ ತಯಾರಾಗ್ತಿರುತ್ತೆ, ಹೊಲಸು ಯೂರಿನ್ ಮುಖಾಂತರ ಹೋಗ್ತಿರ್ತೈತಿ. ಕಿಡ್ನಿ ವೀಕ್ ಆದಂಗೆ ಇದು ಬಾಡಿಯಲ್ಲಿ ಅಕ್ಯುಮುಲೇಟ್ ಆಗ್ತೈತಿ. ನಾರ್ಮಲಿ ಇದು 0.6 to 1.2 ನಮ್ಮ ಬಾಡಿಯಲ್ಲಿ mg/dL ಅಂತ ಇರ್ತೀವಿ. ಇದು ಮಾಡ್ತಾ ವರ್ಷಕ್ಕೊಮ್ಮೆ ಆದರೂ ಸಹಿತ ಎಸ್ಪೆಷಲಿ ರಿಸ್ಕ್ ಫ್ಯಾಕ್ಟರ್ ಇದ್ದವ್ರು ಮಾಡಬೇಕಾಗುತ್ತೆ. ಮತ್ತು ಒಂದು ಸಿಂಪಲ್ ಯೂರಿನ್ ಎಕ್ಸಾಮಿನೇಷನ್ ಮಾಡಿದರೂ ಸಹಿತ ನಮ್ಮ ಕಿಡ್ನಿ ಸಮಸ್ಯೆ ಇದೆ ಇಲ್ಲ ಅಂತ ತಿಳ್ಕೊಬೋದು. ಇವೆರಡೂ ಆದಮೇಲೆ ಸಹಿತ ಅಲ್ಟ್ರಾಸೋನೋಗ್ರಫಿ ಕಿಡ್ನಿ ಸ್ಟ್ರಕ್ಚರ್ ನೋಡಲಿಕ್ಕೆ
ಸೀರಮ್ ಕ್ರಿಯಾಟಿನಿನ್, ಯೂರಿನ್ ಎಕ್ಸಾಮಿನೇಷನ್ ಮತ್ತೊಂದು ಅಲ್ಟ್ರಾಸೋನೋಗ್ರಫಿ ಮಾಡಿದರೆ, ಇವು 3 ಟೆಸ್ಟ್ ಮಾಡಿದರೆ ಎಲ್ಲ ನಾರ್ಮಲ್ ಇದ್ದರೆ ಕಿಡ್ನಿ ರೋಗ ಇಲ್ಲಂತ 100ಕ್ಕೆ 100 ನಾವು ಹೇಳಲಿಕ್ಕೆ ಸಾಧ್ಯ. ಈಗ ನೀವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮತ್ತು ಕಿಡ್ನಿ ಡಯಾಲಿಸಿಸ್ ಅಲ್ಲಿ ತುಂಬ ವಿಖ್ಯಾತರಾಗಿದ್ದೀರಿ ಅಂತ ಕೇಳಿದ್ದೀನಿ. ಅದರ ಬಗ್ಗೆ ನಮಗೆ ವಿವರವಾಗಿ ಒಂದು ಸ್ವಲ್ಪ ತಿಳಿಸ್ಕೊಡಿ. ಓಕೆ, ಅದೇ ಇದರಲ್ಲಿ ಹೇಳೋಕ್ಕಿಂತ ಮುಂಚೆ ನಾನು ಏನು ಹೇಳಿಸ್ತೀನಿ ಅಂದರೆ, ಬಹಳಷ್ಟು ಮಂದಿ ಜನರು ಕಿಡ್ನಿ ಫೇಲ್ಯೂರ್ ಅಂದ ಕೂಡಲೇ ಡಯಾಲಿಸಿಸ್ಸು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ವಿಚಾರ ಮಾಡ್ತಾರೆ ರೀ. ಬಟ್ ಕಿಡ್ನಿ ಫೇಲ್ಯೂರಲ್ಲಿ 5 ಸ್ಟೇಜ್ ಇರ್ತಾವೆ ಮತ್ತು 2 ಟೈಪ್ ಇರ್ತವೆ. ಒಂದು ಟೆಂಪ್ರರಿ ಕಿಡ್ನಿ ಫೇಲ್ಯೂರ್, ಇನ್ನೊಂದು ಪರ್ಮನೆಂಟ್ ಕಿಡ್ನಿ ಫೇಲ್ಯೂರ್ ಅಂತೀವಿ. ಈ ಟೆಂಪ್ರರಿ ಕಿಡ್ನಿ ಫೇಲ್ಯೂರ್ ಅಂತಂದರೆ ರಿಕವರೇಬಲ್, ಅದು ಅಂದ್ರೆ ಕಾರಣ ಏನಿದೆ ಅಂತ ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಬಿಟ್ರೆ ಕಿಡ್ನಿ ಫೇಲ್ಯೂರಿಂದ ಕಂಪ್ಲೀಟ್ಲಿ ರಿಕವರಿ ಆಗಲಿಕ್ಕೆ ಸಾಧ್ಯ ಇರ್ತೈತಿ. ಇದರಲ್ಲಿ ಬಹಳ ಮುಖ್ಯ ನಮಗೆ ಈ ಟೆಂಪ್ರರಿ ಕಿಡ್ನಿ ಫೇಲ್ಯೂರಲ್ಲಿ ಬೇಗ ಡಿಟೆಕ್ಟ್ ಮಾಡಲಿಲ್ಲ ಅಂದ್ರೆ ಅಷ್ಟೇ ಪರ್ಮನೆಂಟ್ ಕಿಡ್ನಿ ಫೇಲ್ಯೂರ್ಗೆ ಹೋಗ್ತಾರೆ. ಒಂದು ಸಲ ಪರ್ಮನೆಂಟ್ ಕಿಡ್ನಿ ಫೇಲ್ಯೂರ್ ಆದಮೇಲೂ ಸಹಿತ ಎಲ್ಲರಿಗೂ ಡಯಾಲಿಸಿಸ್ ಬೇಕಾಗೋದಿಲ್ಲ. ಪರ್ಮನೆಂಟ್ ಕಿಡ್ನಿ ಫೇಲ್ಯೂರಲ್ಲಿ ಸಹಿತ 5 ಸ್ಟೇಜ್ ಇರ್ತಾವೆ. ಸ್ಟೇಜ್ 1, 2, 3, 4, 5 ಅಂತೇಳಿ. 5ನೇ ಸ್ಟೇಜ್ ಯಾರು ಇರ್ತಾರೆ ಅಂದರೆ ಕಿಡ್ನಿ ಮೋರ್ ದ್ಯಾನ್ 85% to 90% ಫೇಲ್ಯೂರ್ ಆದಾಗ ಮಾತ್ರ ನಾವು ಡಯಾಲಿಸಿಸ್ ಇಲ್ಲ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗ್ತೈತಿ. 85 to 90% ಫೇಲ್ ಆಗುವವರೆಗೂ ಸಹಿತ ಮನುಷ್ಯನನ್ನು ಮೆಡಿಸಿನ್ ಮುಖಾಂತರ ನಾವು ಆರೋಗ್ಯವಾಗಿಡಲಿಕ್ಕೆ ಸಾಧ್ಯ ಇದೆ. ಇದು ಬಹಳ ಇಂಪಾರ್ಟೆಂಟ್. ಈ ಸ್ಟೇಜಲ್ಲಿ ನಾವು ಅಂದರೆ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡೋದ್ರಿಂದ ಒಂದು ಮನುಷ್ಯನನ್ನು ಆರಾಮಾಗಿಡ್ಬೋದು. ಪ್ಲಸ್ ಅವನು ಡಯಾಲಿಸಿಸ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸ್ಟೇಜಿಗೆ ಬಂದಾಗ ಅವನು ಆರಾಮದಿಂದ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇರ್ತೈತಿ. ಭಾಳಷ್ಟು ಜನ ಕಿಡ್ನಿ ಫೇಲ್ಯೂರ್ ಅಂದ್ಕೊಳ್ಳಿ ಡಯಾಲಿಸಿಸ್ ಅಂತ ಹೆದರಿ ಮಾಡಿಸ್ಕೊಳ್ಳೋಂಗಿಲ್ಲ. ಪ್ಲಸ್ ಅರ್ಲಿ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳೋಕ್ಕೆ ಕಾಂಪ್ಲಿಕೇಶನ್ಸ್ ಆಗಿ ಡಯಾಲಿಸಿಸು ಮತ್ತು ಟ್ರಾನ್ಸ್ಪ್ಲಾಂಟ್ ಸ್ಟೇಜ್ ಹೋಗೋಕ್ಕಿಂತ ಮುಂಚೆನೇ 70% ನಾವು ಕಿಡ್ನಿ ಪೇಷಂಟ್ಗಳನ್ನ ಕಳ್ಕೊತೀವಿ ರೀ, ಮಿಸ್ಕನ್ಸೆಪ್ಷನಿಂದ ಟ್ರೀಟ್ಮೆಂಟ್ ಸರಿ ಆಗ್ಲಾರ್ಕೆ. ಒಂದು ಸಲ ನಾವು ಕಿಡ್ನಿ ಫೇಲ್ಯೂರ್ ಪರ್ಮನೆಂಟ್ ಅಂತ ನಾವು ಡಿಕ್ಲೇರ್ ಮಾಡಿದಾಗ ನಮಗೆ 3 ಆಪ್ಷನ್ಸ್ ಇರ್ತವೆ. ಒಂದು ಹಿಮೋಡಯಾಲಿಸಿಸ್ ಅಂತೀವಿ, ಇನ್ನೊಂದು ಹೊಟ್ಟೆ ಡಯಾಲಿಸಿಸ್, ಅದಕ್ಕೆ CAPD ಅಂತೀವಿ, ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್. ಬಟ್ 3 ಆಪ್ಷನ್ಸು ನಾವು ಮನುಷ್ಯನನ್ನು ಆರಾಮಾಗಿಡ್ಲಿಕ್ಕೆ ಸಾಧ್ಯ ಇರ್ತೈತಿ. ಸರಿ ಡಾಕ್ಟ್ರೆ, ಹಾಗಿದ್ರೆ ಈಗ ಕಿಡ್ನಿ ಫೇಲ್ಯೂರ್ ಆಗಿಬಿಡುತ್ತೆ, ಆವಾಗ ಕಿಡ್ನಿ ನಿಮಗೆ ಸಿಗೋದಿಲ್ಲ. ಭಾಳಷ್ಟು ಸಲ ಕಿಡ್ನಿ ದಾನವನ್ನು ನಾವು ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ಒಂದು ಸ್ವಲ್ಪ ತಿಳಿಸಿ. ಇದು ಒಳ್ಳೆ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದ್ರಿ ಮೇಡಮ್. ಯಾಕೆ ನಮ್ಮ ದೇಶದಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಇದೆ. ಯಾಕಂದ್ರೆ ಪ್ರತಿ ವರ್ಷ 2ರಿಂದ 2.5 ಲಕ್ಷ ಜನರು ಡಯಾಲಿಸಿಸ್ ಸ್ಟೇಜಿಗೆ ರೀಚ್ ಆಗ್ತಾ ಇದ್ದಾರೆ, ಅಂದರೆ ಸ್ಟೇಜ್ 5ಗೆ. ಇವ್ರು ಎಲ್ಲರಿಗೂ ನಾವು ಕಿಡ್ನಿ ಡಯಾಲಿಸಿಸರ ಮಾಡಬೇಕಾಗುತ್ತೆ, ಟ್ರಾನ್ಸ್ಪ್ಲಾಂಟೇಷನರ ಮಾಡಬೇಕಾಗುತ್ತೆ. ಬಟ್ ಮೇನ್ ಇವತ್ತಿನ ದಿನಮಟ್ಟದಲ್ಲಿ ಜಗತ್ತಿನಾದ್ಯಂತ ಕಿಡ್ನಿ ಫೇಲ್ಯೂರ್ ಡಯಾಲಿಸಿಸ್ ಸ್ಟೇಜಿಗೆ ಬಂದಾಗ ಬೆಸ್ಟ್ ಟ್ರೀಟ್ಮೆಂಟ್ ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್. ಬಟ್ ಎಲ್ಲರಿಗೂ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಲಿಕ್ಕಾಗ್ತಾ ಇಲ್ಲ. ನಮ್ಮ ದೇಶದಲ್ಲಿ ಪ್ರತಿ ವರ್ಷ 8ರಿಂದ 12,000 ಜನರಿಗೆ ಮಾತ್ರ ಕಿಡ್ನಿ ಕಸಿ ಮಾಡಲಿಕ್ಕೆ ಸಾಧ್ಯ ಆಗ್ತಿದೆ. ಇದಕ್ಕೆ ಮೇನ್ ಲಿಮಿಟೇಷನ್ ಕಿಡ್ನಿ ಡೊನೇಷನ್. ಯಾಕೆ ನಮ್ಮ ದೇಶದಲ್ಲಿ ಮ್ಯಾಕ್ಸಿಮಮ್ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡೋದು ಲಿವಿಂಗ್ ರಿಲೇಟೆಡ್ ಅಂತೀವಿ, ಅಂದರೆ ಯಾರಾದರೂ ಸಂಬಂಧಿಕರು ಕಿಡ್ನಿ ಡೊನೇಷನ್ ಮಾಡಿದರೆ ಮಾತ್ರ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ದಿಸ್ ಈಸ್ ದ ಮೇನ್ ಲಿಮಿಟಿಂಗ್ ಫ್ಯಾಕ್ಟರ್. ಸೆಕೆಂಡ್ ಈಸ್ ಫೈನಾನ್ಸ್. ಥರ್ಡ್ ಈಸ್ ಅವೇರ್ನೆಸ್ ಇಲ್ಲ. ಯಾಕಂದರೆ ಬೇರೆ ದೇಶಗಳಲ್ಲೆಲ್ಲ ಕೆಡಾವರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಪ್ರೋಗ್ರಾಮ್ ಭಾಳ ಚೆನ್ನಾಗಿ ನಡೀತಾ ಇದೆ. ಅಂದರೆ ಡಿಸೀಸ್ ಡೋನರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಂತೀವಿ. ಅಂದರೆ ಯಾರಿಗಾದರೂ ಬೈ ಬ್ಯಾಡ್ ಲಕ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತಾರೆ, ಸ್ಟ್ರೋಕ್ ಆಗಿರ್ತೈತಿ, ಹಾರ್ಟ್ ಅಟ್ಯಾಕ್ ಆಗಿರ್ತೈತಿ, ಅಥವಾ ಆಕ್ಸಿಡೆಂಟ್ ಆದಾಗ ಅವ್ರದ್ದು ಬ್ರೈನ್ ಡೆತ್ ಅಂತೀವಿ. ಅಂದರೆ ಬ್ರೈನ್ ಡೆತ್ ಅಂದರೆ ಇದು ಇರ್ರಿವರ್ಸಿಬಲ್. ನಾವು ಎಷ್ಟೋ ದಿವಸ ಮಷಿನ್ ಮೇಲೆ ಇಟ್ಟರು ಸಹಿತ ಅದು ಮನುಷ್ಯ ಹೊರಗಡೆ ಬರಲಿಕ್ಕೆ ಸಾಧ್ಯ ಇರೋಂಗಿಲ್ಲ. ಆ ಟೈಮ್ ಅವರು ಇಟ್ ಈಸ್ ಈಕ್ವಲೆಂಟ್ ಟು ಅಂದರೆ ಫಿಸಿಕಲ್ ಡೆತ್. ಅಂದರೆ ಹಾರ್ಟ್ ಅಷ್ಟೇ ವರ್ಕ್ ಮಾಡ್ತಾ ಇರ್ತೈತಿ, ಮಷಿನ್ ಮೇಲೆ ಇರ್ತಾರೆ. ಅವಾಗ ಅವರು ನಮ್ಮ ಅಂಗಾಂಗಗಳನ್ನು ನಾವು ದಾನ ಮಾಡಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ಇಂಪಾರ್ಟೆಂಟ್ ಕಿಡ್ನಿ ಒಂದು. ಅಂದರೆ ಲಂಗ್ಸ್ ಮಾಡ್ಬೋದು, ಹಾರ್ಟ್ ಮಾಡ್ಬೋದು, ಲಿವರ್ ಮಾಡ್ಬೋದು, ಕಿಡ್ನಿ ಮಾಡ್ಬೋದು. ಬಟ್ ಈ ಒಬ್ಬರು ಮನಸ್ಸು ಮಾಡಿದರೆ 8 ಜನರಿಗೆ ನಾವು ಜೀವದಾನ ಮಾಡ್ಬೋದು. ಬಟ್ ಇದಕ್ಕೆ ಮೇನ್ ಪ್ರಾಬ್ಲಮ್ ಏನಾಗಿದೆ ಅಂದರೆ ಅವೇರ್ನೆಸ್ ಇಲ್ಲ ಜನರಿಗೆ. ಅಂದರೆ ನಮ್ಮ ಅಂಗಾಂಗಗಳನ್ನ ನಾವು ಕೊಡ್ಬೋದು ಅನ್ಫಾರ್ಚುನೇಟಾಗಿ ಯಾರಾದರೂ ಡೆತ್ ಆದಾಗ. ಇದಕ್ಕೆ ಅವೇರ್ನೆಸ್ ಸರ್ಕಾರವೂ ಮಾಡ್ತಾಯಿದೆ, ನಾವು ಮಾಡ್ತಾಯಿದ್ದೀವಿ. ಬಟ್ ಇದಕ್ಕೆ ಜನರಲ್ಲಿ ಅವೇರ್ನೆಸ್ ಬಂದರೆ ನಾವು ಭಾಳಷ್ಟು ಜನರಿಗೆ ನಾವು ಕಿಡ್ನಿ ಫೇಲ್ಯೂರ್ ಪೇಷಂಟ್ಗಳಿಗೆ ಜೀವದಾನ ಮಾಡಲಿಕ್ಕೆ ಸಾಧ್ಯ ಐತ್ರಿ. ಸರಿ ಡಾಕ್ಟ್ರೆ, ಹಾಗಿದ್ರೆ ಈ ಪ್ರಸ್ತುತ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗಾಗಿ ಎಷ್ಟು ರೋಗಿಗಳು ಕಾಯ್ತಾ ಇದ್ದಾರೆ, ಅದರ ಅಗತ್ಯ ಎಷ್ಟಿದೆ, ಬೇಡಿಕೆ ಎಷ್ಟಿದೆ ಅಂತ? ಓಕೆ, ನಾನು ಹೇಳ್ತಾ ಇದ್ನಲ್ರಿ, ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಈಗ ವೇಟಿಂಗ್ ಲಿಸ್ಟಲ್ಲಿ 2ರಿಂದ 2 ಲಕ್ಷ ಜನರು ವೇಟ್ ಮಾಡ್ತಾ ಇದ್ದಾರೆ. ಆನ್ ಎನ್ ಎವರೇಜ್ ವೇಟಿಂಗ್ ಪೀರಿಯಡ್ 4ರಿಂದ 5 ವರ್ಷ ಇದೆ ರೀ. ಅಂದರೆ ಇವತ್ತು ಒಬ್ಬರಿಗೆ ಕಿಡ್ನಿ ಫೇಲ್ಯೂರ್ ಆಗಿ ಮನೆಯಲ್ಲಿ ಯಾರೂ ಕಿಡ್ನಿ ಡೊನೇಷನ್ ಮಾಡಲಿಕ್ಕಿಲ್ಲ, ಅವರು ಡಿಸೀಸ್ ಡೋನರ್ ಪ್ರೋಗ್ರಾಮ್ಗೆ ರಿಜಿಸ್ಟರ್ ಮಾಡಿದ್ರಂದರೆ ಅವರು ಆನ್ ಎನ್ ಎವರೇಜ್ 4ರಿಂದ 5 ವರ್ಷ ವೇಟ್ ಮಾಡಬೇಕಾಗಿದೆ. ವೇಟ್ ಮಾಡೋ ಟೈಮಲ್ಲೇ ಪ್ರತಿ ವರ್ಷ 2,500ರಿಂದ 3,000 ಜನರು ಡೆತ್ ಆಗ್ತಾ ಇದ್ದಾರೆ ಸಿಗ್ಲಾರ ಸಲುವಾಗಿ ಡಯಾಲಿಸಿಸ್. ಹಾಗೆ ಈ ಅಂಗಾಂಗ ದಾನ ಮಾಡಲು ಸಂಖ್ಯೆ ಯಾಕೆ ಕಡಿಮೆ ಆಗ್ತಾ ಇದೆ ಅಂತ ಇದ್ದೀರಿ ಡಾಕ್ಟ್ರೆ? ಒಂದು ಅದೇ ತಪ್ಪು ತಿಳುವಳಿಕೆ ಜನರಲ್ಲಿ, ಒಂದು ಸಂಬಂಧಿಕರಲ್ಲಿ. ಯಾಕಂದ್ರೆ ಹೆದರಿಕೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಮ್ಯಾಕ್ಸಿಮಮ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡೋದು ಒಬ್ಬ ರೋಗಿ ಬಂದಂತ ತಿಳ್ಕೊರಿ, ಅವನಿಗೆ ಕಿಡ್ನಿ ಡೊನೇಷನ್ ಮಾಡಲಿಕ್ಕೆ ಜೀವಂತವಾಗಿದ್ದಾಗ 18ರಿಂದ
65 ವರ್ಷನವರೆಗೆ ಇದ್ದವರು ಯಾರಾದರೂ ಕಿಡ್ನಿ ಡೊನೇಷನ್ ಮಾಡಬಹುದು. ಆರೋಗ್ಯವಂತರು ಯಾರಾದರೂ ಮಾಡಬಹುದು. ನಮಗೆ 2 ಕಿಡ್ನಿ ಇರ್ತಾವೆ, ಒಂದು ಕೊಟ್ಟು ನಾವು ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಇರ್ತೈತಿ. ಬಹಳಷ್ಟು ಮಂದಿಗೆ ಒಂದೇನು ಆಪರೇಷನ್ಗೆ ಹೆದರ್ತಾರೆ, ಪ್ಲಸ್ ನಾವು ಒಂದು ಕಿಡ್ನಿ ಕೊಟ್ಟೇವೆ ನಾವು ಊನಾಗ್ತೀವಿ, ನಾವು ಪೇಷಂಟ್ ಆಗ್ತೀವಿ ಅಂತಿರ್ತಾರೆ. ಬಟ್ ಇದು ಅಸತ್ಯ. ಅಂದರೆ ಒಂದು ಕಿಡ್ನಿ ಡೊನೇಷನ್ ಮಾಡಿದ ಮೇಲೆ ನಾರ್ಮಲ್ ಲೈಫ್ ಲೀಡ್ ಮಾಡ್ಲಿಕ್ಕೆ ಸಾಧ್ಯ ಇರ್ತೈತಿ. ಯಾಕಂದ್ರೆ ಹುಟ್ಟು ಮುಂದೆ ಸಹಿತ 1000ದಲ್ಲಿ ಒಬ್ಬೊಬ್ಬರು ಒಂದೇ ಕಿಡ್ನಿಯಿಂದ ಹುಟ್ಟಿರ್ತಾರೆ. ಅವರೇನು ಡಾಕ್ಟರ್ ಕಡೆ ಬಂದು ಕಿಡ್ನಿ ಫೇಲ್ಯೂರ್ ಆಗಿ ಬರಂಗಿಲ್ಲ, ಅವರು ನಾರ್ಮಲ್ ಲೈಫ್ ಲೀಡ್ ಮಾಡಲಿಕ್ಕೆ ಸಾಧ್ಯ ಇರ್ತೈತಿ. ಸರಿ ಡಾಕ್ಟ್ರೆ, ಈ ಸಾರ್ವಜನಿಕ ಜಾಗೃತಿಯನ್ನು ನಾವು ಹೇಗೆ ಜಾಗೃತಗೊಳಿಸಬಹುದು ಅಂತೀರಾ? ಓಕೆ, ಇದು ಬಹಳ ಮುಖ್ಯ ಪ್ರಶ್ನೆ ರೀ. ಯಾಕಂತಂದ್ರೆ ಒಬ್ಬರು ಕಿಡ್ನಿ ಫೇಲ್ಯೂರ್ ಆದಮೇಲೆ ನಾವು ಟ್ರೀಟ್ಮೆಂಟ್ ಮಾಡ್ಬೇಕಂತಂದರೆ ಡಾಕ್ಟ್ರಿಗೂ ಬರ್ಡನ್ನು, ಫ್ಯಾಮಿಲಿಗೂ ಬರ್ಡನ್ನು ಮತ್ತು ಗೌರ್ಮೆಂಟಿಗೂ ಬರ್ಡನ್ನು. ಈಗ ನಾನು ಹೇಳ್ತಾ ಇದ್ದೆ, ಪ್ರತಿ ವರ್ಷ 2.5 ಲಕ್ಷ ಜನರು ಡಯಾಲಿಸಿಸ್ ಸ್ಟೇಜ್ಗೆ ನಮ್ಮ ದೇಶದಲ್ಲಿ ರೀಚ್ ಆಗ್ತಾ ಇದ್ದಾರೆ. ಇಷ್ಟು ಜನರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಂದ್ರೆ ನಮ್ಮದು ಬಜೆಟೇ ಸಾಲೋದಿಲ್ಲ. ಇದಕ್ಕೆ ಒಂದೇ ಸೊಲ್ಯೂಷನ್ ಏನಪ್ಪ ಅಂತಂದರೆ ನಾವು ಪ್ರಿವೆನ್ಷನ್, ಅಂದರೆ ನಾವು ಕಿಡ್ನಿ ರೋಗ ಬರದಂತೆ ನೋಡ್ಕೋಬೇಕಾಗಿದೆ. ಬಂದ ಮೇಲೆ ಅದನ್ನು ಟ್ರೀಟ್ಮೆಂಟ್ ತೊಗೊಂಡು ಎಂಡ್ ಸ್ಟೇಜ್ ಕಿಡ್ನಿಗೆ ಹೋಗದಂತೆ ತಡೆಗಟ್ಟಬಹುದು. ಒಳ್ಳೆಯ ಜೀವನ ಶೈಲಿ ಅಂತಂದರೆ ಟೈಮ್ ಪ್ರಕಾರ ಊಟ ಮಾಡಬೇಕಾಗಿದೆ, ಊಟದಲ್ಲಿ ಉಪ್ಪು ಕಡಿಮೆ ಸೇವಿಸಬೇಕು, ಮತ್ತು ಆ್ಯಕ್ಟಿವಿಟಿ. ನಾವು ಇತ್ತಿತ್ತಲಾಗಿ ಭಾಳಷ್ಟು ಸೆಡೆಂಟರಿ ಲೈಫ್ ಸ್ಟೈಲ್ ಆಗ್ತಾಯಿದೆ, ಭಾಳಷ್ಟು ಬರೀ ವೆಹಿಕಲ್ ಯೂಸ್ ಮಾಡೋದ್ರಿಂದ ಡೈಲಿ ಅಟ್ಲೀಸ್ಟ್ ಒಂದು ½ ಆನ್ ಅವರ್ ಆದರೂ ಸಹಿತ ಸ್ವಲ್ಪ ಎಕ್ಸರ್ಸೈಸನ್ನು ಮಾಡಬೇಕು. ಮತ್ತು ನಾವು ಊಟ ಮಾಡ್ಬೇಕಾದ್ರೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡ್ಕೋಬೇಕಾಗಿದೆ. ಮತ್ತು ಇತ್ತಿತ್ತಲಾಗಿ ಹೆಲ್ತ್ ಚೆಕಪ್ಸ್ನ ಹೇಳ್ತಾ ಇದ್ದೆ. ಯಾಕಂದರೆ ಪ್ರತಿ ಒಂದು ಮನೆಯಲ್ಲಿ ನನಗಿಲ್ಲಾಂದರೆ ಇನ್ನೊಬ್ಬರಿಗಾರ ಶುಗರ್ BP ಇದೆ ಇವತ್ತಿನ ದಿವಸದಲ್ಲಿ. ನಮ್ಮ ದೇಶ ಜಾಗತಿಕ ಮಟ್ಟದಲ್ಲಿ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್ ಅಂತೀವಿ. ಅಂದರೆ ಈ ಡಯಾಬಿಟಿಸು ಹೈಪರ್ ಟೆನ್ಷನ್ನು ನಾವು ಬೇಗ ಡಿಟೆಕ್ಟ್ ಮಾಡೋದ್ರಿಂದ ನಾವು ಕಿಡ್ನಿ ರೋಗ ಬರದಂತೆ ನೋಡ್ಕೋಬೋದು. ಅಂದರೆ ಶುಗರ್ BP ಬರದಂತೆ ನೋಡ್ಕೋಬೇಕು, ಮತ್ತು ಶುಗರ್ BP ಡಿಟೆಕ್ಟ್ ಮಾಡಬೇಕಾಗಿದೆ. ಅನ್ಫಾರ್ಚುನೇಟ್ ಏನಪ್ಪ ಅಂದರೆ 50% ಅಂದ್ರೆ ಅರ್ಧದಷ್ಟು ಜನರು ಶುಗರ್ BP ಇದ್ದದ್ದು ಗೊತ್ತೇ ಇಲ್ಲ ನಮ್ಮ ಜನರಲ್ಲಿ. ಮತ್ತು ಅರ್ಧ ಜನರು ಯಾರಿಗೆ ಗೊತ್ತಾಗಿದೆ ಅದರಲ್ಲಿ ಅವರು ಟ್ರೀಟ್ಮೆಂಟೇ ತೊಗೊಳಂಗಿಲ್ಲ. ಒಂದು ಗುಳಿಗೆ ಶುರು ಮಾಡಿಬಿಟ್ರಂದರೆ ಮತ್ತೆ ಕಾಂಪ್ಲಿಕೇಶನ್ ಆದಾಗ ಡಾಕ್ಟರ್ ಕಡೆ ಬರ್ತಾರೆ. ಅದಕ್ಕೆ ನಾನು ಮುಖ್ಯವಾಗಿ ಏನಪ್ಪ ಅಂದ್ರೆ ನಮ್ಮ ಜೀವನ ಶೈಲಿ ಬದಲಾವಣೆ ಮಾಡ್ಕೋಬೇಕು. ಪ್ರತಿ ವರ್ಷ ನಾವು ಮುಂಚೆ 45 ವರ್ಷ ಆದಮೇಲೆ ಹೆಲ್ತ್ ಚೆಕಪ್ ಮಾಡಿಸ್ತಿದ್ದೀವಿ. ಈಗ ಯಾವ ಪರಿಸ್ಥಿತಿಗೆ ಬಂದೀವಿ ಅಂದರೆ 25 ವರ್ಷ ಆದವರಿಗೆ ಜಾಸ್ತಿ ಮಂದಿಗೆ BP ಶುಗರ್ ನೋಡ್ತಾ ಇದ್ದೀವಿ. ಅದಕ್ಕೆ ಮನೆಯಲ್ಲಿ ಎಸ್ಪೆಷಲಿ ಶುಗರ್ BP ಇದ್ದವರು, ಕಿಡ್ನಿ ಸಮಸ್ಯೆ ಇದ್ದವರು, ಹಾರ್ಟ್ ಪ್ರಾಬ್ಲಮ್ ಇದ್ದವರು 25 ವರ್ಷ ಆದಮೇಲೆ ಪ್ರತಿ ವರ್ಷ ಒಂದ್ಸಲ ನಾವು ಶುಗರ್ BP ಇದೆಯಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಮತ್ತು ಒಂದು ಸಿಂಪಲ್ ಯೂರಿನ್ ಎಕ್ಸಾಮಿನೇಷನ್ನು, ಕ್ರಿಯೇಟಿನ್ ಚೆಕ್ ಮಾಡಬೇಕು. ಯಾವಾಗಾದರೂ ಹೊಟ್ಟೆ ನೋವು ಬಂದಾಗ ಒಂದು ಅಲ್ಟ್ರಾಸೋನೋಗ್ರಫಿ ಮಾಡಿಸ್ಕೋಬೇಕು. ಮತ್ತು ಯಾರಿಗೆ ಶುಗರ್ BP ಇಲ್ಲ, ನಾವು ಜೀವನ ಶೈಲಿ ನಾವು ಹತೋಟಿಯಲ್ಲಿ ಇಟ್ಕೊಂಡು ಹೆಲ್ದಿಯಾಗಿರಬೇಕು. ಮತ್ತು ಶುಗರ್ BP ಏನಾದರೂ ಡಿಟೆಕ್ಟ್ ಆದರೆ ಎದೆಗುಂದದೆ ಹೋಲ್ ಫ್ಯಾಮಿಲಿ ಇನ್ವಾಲ್ವ್ ಆಗಿ ಅದನ್ನು ಕಂಟ್ರೋಲ್ ಮಾಡಬೇಕು. ಭಾಳಷ್ಟು ಜನ ಏನಾಗಿರ್ತಾರೆ, ಒಬ್ಬರೇ ಬಂದಿದೆ ಮನೇಲಿ, ಅಪ್ಪಗೆ ಬಂದಿದೆ, ಅಪ್ಪ ಮನೇಲಿ ಹೇಳೋಂಗಿಲ್ಲ, ಹೋಗಿ ಒಬ್ಬರೇ ಟ್ರೀಟ್ಮೆಂಟ್ ತೊಗೊತಾರೆ, ಸರಿಯಾಗಿ ತೊಗೊಳಂಗಿಲ್ಲ, ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಅದಕ್ಕೆ ಫ್ಯಾಮಿಲಿ ಇನ್ವಾಲ್ವ್ಮೆಂಟು ನಮ್ಮಲ್ಲಿ ಈಗ ಇಂಪಾರ್ಟೆಂಟ್ ಆಗಿದೆ. ಯಾವುದೇ ಡಿಸೀಸ್ ಬಂದಾಗ ಹೋಲ್ ಫ್ಯಾಮಿಲಿ ಅದರಲ್ಲಿ ಇನ್ವಾಲ್ವ್ ಆದರೆ ದ ಪರ್ಸನ್, ಅಂದರೆ ಯಾರಿಗೆ ರೋಗ ಬಂದಿರ್ತದೆ ಅವರಿಗೂ ಒಂದು ಸ್ಟ್ರೆಂತ್ ಇರ್ತೈತಿ, ಪ್ಲಸ್ ಡಾಕ್ಟರ್ ರೆಸ್ಪಾನ್ಸಿಬಿಲಿಟಿನೂ ಜಾಸ್ತಿ ಆಗ್ತೈತಿ. ಅಂದರೆ ಹೋಲ್ ಫ್ಯಾಮಿಲಿ ಇನ್ವಾಲ್ವ್ ಆದರೆ ನಮಗೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಯಾರಿಗೆ ಶುಗರ್ BP ಬಂದಿದೆ ಅವರು ಸರಿಯಾಗಿ ಶುಗರ್ BP ಟ್ರೀಟ್ಮೆಂಟ್ ತೊಗೊಳ್ಳೋದ್ರಿಂದ, ಯಾರಿಗೆ ಶುಗರ್ BP ಇದೆ ಅವರಾದರೂ ಸಹಿತ ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲ ನಾವು ಕಿಡ್ನಿ ಫಂಕ್ಷನ್ ಟೆಸ್ಟ್, ನಾನೇನು ಹೇಳಿದೆ, ಸಿಂಪಲ್ ಸೀರಮ್ ಕ್ರಿಯೇಟಿನ್, ಒಂದು ಯೂರಿನ್ ಎಕ್ಸಾಮಿನೇಷನ್, ಇಫ್ ರಿಕ್ವೈರ್ಡ್ ಅಲ್ಟ್ರಾಸೋನೋಗ್ರಫಿ ಮಾಡಿ ಅದು ನಾರ್ಮಲ್ ಇದೆ ಅಂತ ಡಾಕ್ಟರ್ ಕಡೆಯಿಂದ ಖಾತ್ರಿ ಮಾಡ್ಕೊಳ್ಳೋದ್ರಿಂದ ನಾವು ಕಿಡ್ನಿ ಸಮಸ್ಯೆಯಿಂದ ನಾವು ಬಚಾವಾಗಬಹುದು. ಇನ್ನೊಂದು ಇಂಪಾರ್ಟೆಂಟ್ ಏನು ಹೇಳ್ತೀನಪ್ಪ ಅಂತಂದ್ರೆ, ಡಾಕ್ಟರ್ ಕಡೆ ಹೋಗ್ತಿದ್ದೇವ್ರಿ, ತೋರಿಸ್ಕೊತಿದ್ದೇವೆ, ಆದರೂ ನಮ್ಮ ಕಿಡ್ನಿ ಸಮಸ್ಯೆ ಆಗಿದೆ ಅಂತ ಹೇಳೋದು. ಬಟ್ ನಾನು ನಿಮಗೆ ಒಂದು ಖುಷಿ ವಿಷಯ ಏನಪ್ಪ ಅಂತಂದರೆ, ಶುಗರು BP ಇದ್ದವರಿಗೆ 10 ವರ್ಷ ಮುಂಚೆನೇ ಸಹಿತ ಒಂದು ಟೆಸ್ಟ್ ಮಾಡಿದರೆ ನಮ್ಮ ಕಿಡ್ನಿ ಸಮಸ್ಯೆ 10 ವರ್ಷ ಆದಮೇಲೆ ಬರ್ತದ ಅಂತ ಗೊತ್ತಾಗುತ್ತೆ. ಅದು ಯೂರಿನ್ ಮೈಕ್ರೋ ಆಲ್ಬುಮಿನ್ ಅಂತ ಟೆಸ್ಟ್ ಮಾಡ್ತೀವಿ ರೀ. ಅಂದರೆ ಸಿಂಪಲ್ ಯೂರಿನ್ ಟೆಸ್ಟ್ ಅಲ್ಲದು, ಒಂದು ಯೂರಿನಲ್ಲಿ ಮೈಕ್ರೋ ಆಲ್ಬುಮಿನ್ ಅಂತ ಟೆಸ್ಟ್ ಮಾಡಿದರೆ ಅದು ಪಾಸಿಟಿವ್ ಬಂದರೆ 10 ವರ್ಷ ಆದಮೇಲೆ ನಮ್ಮ ಕಿಡ್ನಿ ಪ್ರಾಬ್ಲಮ್ ಬರ್ತದೆ ಅಂತ ತೋರಿಸ್ತೈತಿ. ಅದು ಗೊತ್ತಾದರೆ ಅದನ್ನು ಟ್ರೀಟ್ಮೆಂಟ್ ಮಾಡಿ ಕಿಡ್ನಿ ಫೇಲ್ಯೂರ್ ಆಗಂಗೆ ನೋಡ್ಕೋಬೋದು. ಇದು ಬಹಳ ಇಂಪಾರ್ಟೆಂಟ್. ಶುಗರ್ BP ಇದ್ದವರು 10 ವರ್ಷಕ್ಕಿಂತ ಮುಂಚೆ ಕಿಡ್ನಿ ಸಮಸ್ಯೆ ಬರೋದು ಗೊತ್ತಾಗುವಂಥ ಟೆಸ್ಟ್ಗಳು ಸಹಿತ ಇವತ್ತು ಬಂದಿದೆ. ಅದನ್ನು ಮಾಡಿ ನಾವು ಕಿಡ್ನಿ ಫೇಲ್ಯೂರ್ ಆಗದಂತೆ ನೋಡ್ಕೋಬಹುದು. ಸರಿ ಡಾಕ್ಟ್ರೆ, ಕರ್ನಾಟಕದಲ್ಲಿ 9 DNB ಸೂಪರ್ ಸ್ಪೆಷಾಲಿಟಿ ಟ್ರೈನಿಂಗ್ ಸಂಸ್ಥೆಗಳು ಇವೆ ಅಂತ ಕೇಳಿದ್ದೇನೆ. ಅದರಲ್ಲಿ ಒಂದನ್ನು ಇಲ್ಲಿ ವಿಜಯಪುರದಲ್ಲಿ ತಾವು ಪ್ರಾರಂಭಿಸಿದ್ದು ಬಹಳ ಹೆಮ್ಮೆಯ ವಿಷಯ. ಇದರ ಬಗ್ಗೆ ಸ್ವಲ್ಪ ವಿವರಿಸಿರಿ. ಇದೊಂದು ಇಂಪಾರ್ಟೆಂಟು. ಯಾಕಂದ್ರೆ ನಾನು 2005ರಲ್ಲಿ ಬಿಜಾಪುರಕ್ಕೆ ಬಂದದ್ದು, ಅಲ್ಲಿಂದ ಇಲ್ಲಿವರೆಗೂ ನಾವು ಕಿಡ್ನಿ ರೋಗಿಗಳ ಬಗ್ಗೆ ಭಾಳಷ್ಟು ಜನರಲ್ಲಿ ಜಾಗೃತಿ ಮೂಡಿಸಿದ್ದೀವಿ. ಇವತ್ತಿನ ದಿವಸ ಭಾಳಷ್ಟು ಕಿಡ್ನಿ ಫೇಲ್ಯೂರನ್ನು ಪ್ರಿವೆಂಟ್ ಮಾಡಿದ್ದೀವಿ, ಮತ್ತು ಕಿಡ್ನಿ ಫೇಲ್ಯೂರ್ ಆದರೂ ಕಂಪ್ಲೀಟ್ ರಿಕವರಿನೂ ಆಗಿದೆ. ಇದು ನಮಗೆ ಹೆಮ್ಮೆ ಇದೆ. ನಮ್ಮ ಸಂಸ್ಥೆಗೆ ಯಶೋಧ ಆಸ್ಪತ್ರೆ, ನಾವು 2 ಆಸ್ಪತ್ರೆಗಳು ನಡೆಸ್ತೀವಿ. 200 ಬೆಡ್ ಹಾಸ್ಪಿಟಲ್ ಇದೆ, ಪ್ಲಸ್ ಹೆಲ್ತ್ ಕೇರಲ್ಲಿ ಬರೀ, ಯಾಕಂದರೆ ನಾವು 200 ಎಂಪ್ಲಾಯೀಸ್ ಇದ್ದರೂ ಸಹಿತ ಒಳ್ಳೆ ಟ್ರೈನ್ಡ್ ಸ್ಟಾಫ್ ಇರೋದು ಪೇಷಂಟ್ ಹಾಸ್ಪಿಟ್ಲಿಗೆ ಬಂದಾಗ ಬಹಳ ಮುಖ್ಯ. ಇದು ನಾನು 10 ವರ್ಷದಲ್ಲಿ ಏನು ಫಸ್ಟ್ 10 ವರ್ಷದಲ್ಲಿ ಸ್ಟ್ರಗಲ್ ಕಂಡದ್ದು, ಒಳ್ಳೆ ಟ್ರೈನ್ಡ್ ಇಲ್ಲಾರ ಸಲುವಾಗಿ ನಾವಾಗಿ ಯಾಕೆ ಟ್ರೈನಿಂಗ್ ಸ್ಟಾರ್ಟ್ ಮಾಡಬಾರ್ದು ಅಂತ ನಾವು ನಮ್ಮ ಯಶೋಧ
ಟ್ರಸ್ಟಲ್ಲಿ ನಾವು ಎಲ್ಲನೂ ಹಾಸ್ಪಿಟ್ಲಿಗೆ ಬೇಕಾದಂಥ ಏನು ಎಂಪ್ಲಾಯ್ಮೆಂಟ್ ಇರ್ತದೆ, ಸ್ಟಾಫ್ ನರ್ಸ್ ಇರ್ಬೋದು, ಲ್ಯಾಬ್ ಟೆಕ್ನಿಷಿಯನ್ ಇರ್ಬೋದು, ಎಕ್ಸ್ರೇ ಟೆಕ್ನಿಷಿಯನ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಅದರಂಥ ಟ್ರೈನಿಂಗ್ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ನಾವು ಡಿಪ್ಲೊಮಾ ನರ್ಸಿಂಗ್, BSc ನರ್ಸಿಂಗ್ ಮತ್ತು BSc ಇನ್ ಡಯಾಲಿಸಿಸ್, ಲ್ಯಾಬ್ ಟೆಕ್ನಿಷಿಯನ್ ಮತ್ತು ಇದು ಮಾಡ್ತಾಯಿದ್ದೀವಿ. ಲಾಸ್ಟ್ ವರ್ಷದಿಂದ ಒಂದು ಹೆಮ್ಮೆಯ ವಿಷಯ ಏನಂದರೆ ನಾವು DNB ನೆಫ್ರಾಲಜಿ 2 ಸೀಟುಗಳನ್ನು ನಮ್ಮ ಆಸ್ಪತ್ರೆಯಲ್ಲಿ ನಾವು ಟ್ರೈನಿಂಗಲ್ಲಿದ್ದೀವಿ. ಇದು ಮೇಡಮ್ ಕೇಳ್ತಾ ಇದ್ರು, ಕರ್ನಾಟಕದಲ್ಲಿ ನಾವು 9 DNB ಇನ್ಸ್ಟಿಟ್ಯೂಟ್ ಇದೆ ನೆಫ್ರಾಲಜಿಯಲ್ಲಿ. ಅದರಲ್ಲಿ ಬೆಂಗಳೂರು ಬಿಟ್ಟರೆ ನಮ್ಮದು ಒಂದೇ ಇನ್ಸ್ಟಿಟ್ಯೂಟ್ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಯಾಕೆ ಇದು ಇಂಪಾರ್ಟೆಂಟ್ ಏನಂದರೆ ನಾವು ಕಿಡ್ನಿ ರೋಗವನ್ನು ತಡೆಗಟ್ಟಲಿಕ್ಕೆ ಜನರಲ್ಲಿ ಎಷ್ಟು ಅವೇರ್ನೆಸ್ ಮೂಡುವುದಿದೆಯೋ ಅದೇ ಥರನಾಗಿ ನಾವು ಒಳ್ಳೆ ಟ್ರೈನ್ಡ್ ಡಾಕ್ಟರ್ಸು, ಟೆಕ್ನಿಷಿಯನ್ಸ್ ಇರೋದ್ರಿಂದ ಬಹಳಷ್ಟು ಡೆತ್ಗಳನ್ನು ನಾವು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಭಾಳ ಸಂತೋಷ ಡಾಕ್ಟ್ರೆ. ನೋಡಿ, ಇವತ್ತು ಕಿಡ್ನಿ ದಿವಸ ಅಂತ ನಾವು ಆಚರಿಸ್ತಾ ಇದ್ದೀವಿ. ಈ ದಿನದ ಪ್ರಯುಕ್ತ ನಮ್ಮ ಸಾರ್ವಜನಿಕರು ತಮ್ಮ ಅಂಗಾಂಗವನ್ನು ಡೊನೇಟ್ ಮಾಡಬೇಕಾದ್ರೆ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ. ಓಕೆ, ಇದು ನಮ್ಮ ಸರ್ಕಾರ ಈ ನಿಟ್ಟಿನಲ್ಲಿ ತುಂಬ ಕೆಲಸಗಳನ್ನು ಮಾಡ್ತಾ ಇದೆ. ಅಂದರೆ ಬಹಳಷ್ಟು ಜನ ಕೇಳ್ತಿರ್ತಾರೆ, ನಮ್ಮದೊಬ್ಬರು ಪೇಷಂಟು, ಸರ್ ಇಲ್ಲೊಂದು ಆಕ್ಸಿಡೆಂಟ್ ಆಗಿದೆ, ಅವ್ರು ಡೆತ್ ಆಗಿದೆ, ನಮ್ಮ ರಿಲೇಟಿವ್ ಇದ್ದಾರೆ, ಅವರು ಕಿಡ್ನಿ ನಾವು ಹಾಕೋಬೋದಾ ಅಂತ. ಬಟ್ ಇದು ಭಾಳ ಮಿಸ್ಟೇಕು. ಅಂದರೆ ಯಾರ್ದಾದ್ರೂ ನಾವು ತೊಗೊಂಡು ಯಾರಿಗಾದರೂ ಹಾಕಲಿಕ್ಕೆ ಸಾಧ್ಯ ಇಲ್ಲ. ದೇರ್ ಈಸ್ ಎ ಲೀಗಲ್ ಸೇಫ್ಟಿ ಇನ್ ಅವರ್ ಕಂಟ್ರಿ. ನಮ್ಮ ದೇಶದಲ್ಲಿ ಸಾಕಷ್ಟು ನಮ್ಮ ಲೀಗಾಲಿಟಿಗಳಿದೆ. ಅಂದರೆ ಗೌರ್ಮೆಂಟು ನಮ್ಮ ಎಲ್ಲವನ್ನು ಸೂಪರ್ವಿಷನ್ನಲ್ಲಿ, ಗೈಡೆನ್ಸಲ್ಲಿ ಮಾಡಲಿಕ್ಕೆ ಒಂದು ಆ್ಯಕ್ಟ್ ಇದೆ. ಅದರ ಅಡಿಯಲ್ಲಿ ನಾವು ಡಾಕ್ಟರ್ಸು, ಹಾಸ್ಪಿಟ್ಲ್ಗಳು ಕೆಲಸ ಮಾಡ್ತಾ ಇರ್ತೀವಿ. ಅಂದರೆ ಯಾರಾದರೂ ಸಹಿತ ನಾವು ಕಿಡ್ನಿ ಡೊನೇಷನ್ ಮಾಡಬೇಕಂತ ಆಸೆ ಇತ್ತಂತಂದರೆ ನಮ್ಮ ಗೌರ್ಮೆಂಟಲ್ಲಿ ಅಂದರೆ ಒಂದು ಸೋಟೋ ಅಂತಿದೆ, ಅಂದರೆ ಆರ್ಗನ್ ಡೊನೇಷನ್ ಆ್ಯಕ್ಟಲ್ಲಿ ನಮ್ಮ ದೇಶದ ಒಂದು ಜೋನಲ್ ಸೆಂಟರ್ ಇದೆ. ನಮ್ಮ ಕರ್ನಾಟಕದಲ್ಲಿ ಜೀವ ಸಾರ್ಥಕತೆ ಅಂತ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ಯಾರಾದರೂ ಲಾಗಿನ್ ಆದರೆ ಅಲ್ಲಿ ಗೈಡ್ ಆಗ್ತೈತಿ. ಪ್ಲಸ್ ನಮ್ಮ ಆಸ್ಪತ್ರೆಯಲ್ಲಿ ಯಾವ್ಯಾವ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸೆಂಟರ್ಸ್ ಇರ್ತವೆ, ನಮ್ಮ ಆಸ್ಪತ್ರೆ ಇರ್ಬೋದು, BLD ಇರ್ಬೋದು ಬಿಜಾಪುರದಲ್ಲಿ, ನಮ್ಮ ಆಸ್ಪತ್ರೆಯಲ್ಲಿ ಸಹಿತ ಭೇಟಿ ಕೊಟ್ಟರೆ ನಾವು ಅದಕ್ಕೆ ಗೈಡ್ ಮಾಡಲಿಕ್ಕೆ ನಮ್ಮ ಕೋಆರ್ಡಿನೇಟರ್ ಹೆಲ್ಪ್ ಮಾಡ್ತಾರೆ. ಅಂದರೆ ಅಂದರೆ ನಾವು ಇದನ್ನು ಇಂಪಾರ್ಟೆಂಟ್ ಅಂದ್ಕೊಳ್ಳಿ, ಇವತ್ತು ಬಂದು ರಿಜಿಸ್ಟರ್ ಮಾಡಿ ನೀವೇ ಕಿಡ್ನಿ ಡೊನೇಷನ್ ಮಾಡೋದು ಅಂತಲ್ಲ. ಬಟ್ ಇದು ಯಾಕಪ್ಪ ಅಂದರೆ ಜನರಲ್ಲಿ ತಿಳುವಳಿಕೆ ಮೂಡಲ ನಿಟ್ಟಿನಲ್ಲಿ ಇದೊಂದು ಹೆಲ್ಪ್ ಆಗ್ತದೆ. ಯಾಕಂದ್ರೆ ನಾವು ಆ ವೆಬ್ಸೈಟ್ ವಿಸಿಟ್ ಮಾಡಿ ನಮ್ಮ ಹೆಸರನ್ನು ನಾವು ನೋಂದಣಿ ಮಾಡ್ಕೊಂಡು ಬಂದಿರ ನಮಗೆ ಅದರ ಬಗ್ಗೆ ಐಡಿಯಾ ಬರ್ತೈತಿ, ನಾವು ಇನ್ನೊಬ್ರಿಗೆ ತಿಳಿಸಿ ಹೇಳ್ಬೋದು. ಆಮೇಲೆ ಡೊನೇಷನ್ಸನ್ನು ಜಾಸ್ತಿ ಮಾಡೋದ್ರಿಂದ ಕಿಡ್ನಿ ಫೇಲ್ಯೂರಿಂದ ಡೆತ್ಗಳನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಐತಿ. ಈ ಕಿಡ್ನಿ ದಿನದ ಪ್ರಯುಕ್ತ ನೀವು ನಮ್ಮ ಶ್ರೋತೃಗಳಿಗೆ ಏನು ಸಂದೇಶವನ್ನು ಕೊಡಲು ಬಯಸ್ತೀರಿ? ಪ್ರತಿ ವರ್ಷ ಮಾರ್ಚ್ 2ನೇ ಗುರುವಾರ ಜಗತ್ತಿನಾದ್ಯಂತ ಈ ವರ್ಲ್ಡ್ ಕಿಡ್ನಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಒಂದು ಥೀಮಿನ ಡೇಲಿ. ಅಂದರೆ ಈ ವರ್ಷ ಏನಪ್ಪ ಅಂದರೆ ಕಿಡ್ನಿ ಹೆಲ್ತ್ ಫಾರ್ ಆಲ್ ಅಂತೀವಿ. ಯಾಕಂದರೆ ಕಿಡ್ನಿ ಸಮಸ್ಯೆಗಳು ಇಷ್ಟೊಂದು ಜಾಸ್ತಿ ಆಗೋದ್ರಿಂದ ಜನರಲ್ಲಿ ತಿಳುವಳಿಕೆ ಮೂಡಿಸೋದೇ ನಮ್ಮ ಗುರಿ. ಅದಕ್ಕೆ ನಾನು ಎಲ್ಲರಲ್ಲಿ ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದರೆ, ನಾವು ಇದೇ ಗುರುವಾರ ನಾವು 2ನೇ ಗುರುವಾರ ವಕತಾನ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ. ಮತ್ತು ರವಿವಾರ ದಿವಸ ನಮ್ಮ ಆಸ್ಪತ್ರೆಯಲ್ಲಿ ಪ್ರೀ ಕಿಡ್ನಿ ಸ್ಕ್ರೀನಿಂಗ್ ಕ್ಯಾಂಪ್ ಇಟ್ಕೊಂಡಿರ್ತೀವಿ. ಪ್ರತಿ ವರ್ಷ ನಾವು 2ನೇ ಗುರುವಾರ ವಕತಾನು ಮತ್ತು ಅವೇರ್ನೆಸ್ ಕ್ಯಾಂಪೇನ್ ಮಾಡ್ತೀವಿ. ನೆಕ್ಸ್ಟ್ ರವಿವಾರ ದಿವಸ ನಮ್ಮ ಆಸ್ಪತ್ರೆಯಲ್ಲಿ ಕ್ಯಾಂಪ್ ಇರ್ತೈತಿ. ಇದರಲ್ಲಿ ನಮ್ಮ ಎಲ್ಲ ಡಾಕ್ಟರ್ಸ್ಗಳು ಇರ್ತೀವಿ. ತಾವು ಯಾರಾದರೂ ಸಮಸ್ಯೆ ಇದ್ದವರು ಅಥವಾ ಮನೆಯಲ್ಲಿ ಏನಾರ ತೊಂದರೆ ಕಿಡ್ನಿ ಇದ್ದವರು, ಶುಗರ್ BP ಇದ್ದವರು ಬಂದು ತಮ್ಮ ಕಿಡ್ನಿಯನ್ನು ಫ್ರೀಯಾಗಿ ಚೆಕಪ್ ಮಾಡ್ಕೊಂಡು ಹೋಗಲಿಕ್ಕೆ ನಾವು ಅನುವು ಮಾಡಿಕೊಡ್ತೀವಿ. ನಮ್ಮ ಆಸ್ಪತ್ರೆಯಲ್ಲಿ ಒಂದು ಹೆಲ್ಪ್ ಲೈನ್ ಇದೆ, ಪ್ಲಸ್ ನನ್ನ ಪರ್ಸನಲ್ ನಂಬರು ಹೇಳ್ತೀನಿ. ಯಾರಿಗಾದರೂ ಕಿಡ್ನಿ ಸಮಸ್ಯೆ ಬಗ್ಗೆ ಏನಾದರೂ ತೊಂದರೆಗಳಿದೆ ಈ 2 ನಂಬರ್ಗಳಿಗೆ ಫೋನ್ ಮಾಡ್ಬೋದು. ಒಂದು 9887849114, ಇನ್ನೊಂದು 9343980702. ಡಾಕ್ಟರ್ ರವೀಂದ್ರ ಮದರ್ಕಿ ಅವರಿಗೆ ನೀವು ಸಂಪರ್ಕಿಸಬೇಕಾದರೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆಯವರೆಗೆ ಈ ನಂಬರ್ಗಳಿಗೆ ಕರೆ ಮಾಡಬಹುದು. ನಂಬರ್ಗಳು ಹೀಗಿವೆ: 988807849114. ಇನ್ನೊಂದು ನಂಬರ್ 7259447111. ಈ ನಂಬರ್ಗಳಿಗೆ ನೀವು ಸಂಪರ್ಕಿಸಬಹುದು. ಹೋಗ್ತಾ ಹೋಗ್ತಾ ನಮ್ಮ ಕೇಳುಗರಿಗೆ ಹೇಳಿಬಿಡಿ, ನಿಮ್ಮ ಆಸ್ಪತ್ರೆಯಲ್ಲಿ ಯಾವ ಸೌಲಭ್ಯಗಳು ಲಭ್ಯವಿವೆ ಅನ್ನೋದು. ಓಕೆ, ನಮ್ಮ ಆಸ್ಪತ್ರೆಯಲ್ಲಿ ಕಿಡ್ನಿ ರೋಗಿಗಳಿಗೆ ಬೇಕಾದಂಥ ಎಲ್ಲ ಇವ್ಯಾಲ್ಯೂಯೇಷನ್ ಟೆಸ್ಟ್ ಮಾಡಲಿಕ್ಕೆ, ಟ್ರೀಟ್ಮೆಂಟ್ ಮಾಡಲಿಕ್ಕೆ ಎಲ್ಲ ಸೌಲಭ್ಯಗಳಿವೆ. ಅಂದರೆ ಕಿಡ್ನಿ ಫೇಲ್ಯೂರಿಗೆ ಟ್ರೀಟ್ಮೆಂಟ್, ಕಿಡ್ನಿ ಸ್ಟೋನಿಗೆ ಜಗತ್ತಿನಲ್ಲಿ ಏನೇನು ಟ್ರೀಟ್ಮೆಂಟ್ ಆಪ್ಷನ್ಸ್ ಇರ್ತವೆ, ಲೇಸರು, ಎಲ್ಲ ಥರನಾದ ಟ್ರೀಟ್ಮೆಂಟ್ ಇದೆ. ಮತ್ತು ಯಾವುದೇ ಹೆಲ್ತ್ ಸಮಸ್ಯೆಗೂ ಸಹಿತ ನಮ್ಮಲ್ಲಿ ಫೆಸಿಲಿಟಿ ಅವೈಲೇಬಲ್ ಇದೆ. ಮತ್ತು ಇನ್ನೊಂದು ಒಳ್ಳೆಯ ವಿಚಾರ ಹೇಳಬೇಕಂದ್ರೆ, ನಮ್ಮ ಆಸ್ಪತ್ರೆಯಲ್ಲಿ ಸ್ಟೇಟ್ ಗೌರ್ಮೆಂಟ್ನಿಂದ ಇರುವಂಥ ABRK ಅಂದರೆ BPL ಕಾರ್ಡ್ ಹೋಲ್ಡರ್ಗೆ ಎಲ್ಲ ಏನು ಫೆಸಿಲಿಟಿ ಇದೆ ಅದೆಲ್ಲನೂ ಫ್ರೀ ಸರ್ವಿಸ್ ಇದೆ. ಮತ್ತು ಇತ್ತಿತ್ತಲಾಗಿ ನಮ್ಮ ಆಸ್ಪತ್ರೆಯು ಪ್ರಧಾನಮಂತ್ರಿ ನ್ಯಾಷನಲ್ ರಿಲೀಫ್ ಫಂಡಲ್ಲಿ ಸಹಿತ ರಿಕಗ್ನೈಸ್ ಆಗಿದೆ. ಇದರಲ್ಲಿ ಸಹಿತ ಯಾವುದಾದ್ರೂ ಮೇಜರ್ ಡಿಸೀಸನ್ನು ಸ್ಟೇಟ್ ಗೌರ್ಮೆಂಟ್ ಏನು ಇನ್ಶೂರೆನ್ಸಲ್ಲಿ ಕವರ್ ಆಗಲ್ಲ, ಇದರಲ್ಲಿ ಸಹಿತ ಕವರ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಸಂತೋಷ ಡಾಕ್ಟ್ರೇ, ಇದುವರೆಗೆ ನಮ್ಮ ಸ್ಟುಡಿಯೋಗೆ ಬಂದು
ನಮ್ಮ ಕೇಳುಗರಿಗೆ ಈ ಮೂತ್ರಪಿಂಡದ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಂಡು ಹೋಗಬೇಕು, ಹಾಗೆ ಅದರ ಲಕ್ಷಣಗಳು ಏನು, ಅದರ ಟ್ರೀಟ್ಮೆಂಟ್ಗಳು ಏನು, ಎಲ್ಲವನ್ನೂ ನಮಗೆ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ ಮೇಡಮ್. ಇದುವರೆಗೆ ಮೂತ್ರಪಿಂಡ ತಜ್ಞರಾದ ಡಾಕ್ಟರ್ ರವೀಂದ್ರ ಮದರ್ಕಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಸವಿತಾ ದೇಶ್ಮುಖ್. ನಿರ್ವಹಣೆ ಬಿ ಸಿದ್ದಣ್ಣ.